ಸೊ ತುಂಬ ಖುಷಿ ಪಡ್ತಿರೋದು, ತುಂಬ ಖುಷಿಯಾಗಿರೋದು ಅಂದರೆ ನಮ್ಮ RCB ಕೋಚ್. ಸೊ ದಿನೇಶ್ ಅವ್ರ ಬಗ್ಗೆ ಬಹಳಷ್ಟು ಮಾತು ಕೇಳ್ಪಟ್ವಿ. ಬಿಕಾಸ್ ಓಪನ್ ಸ್ಟೇಟ್ಮೆಂಟೇ ಕೊಟ್ಬಿಟ್ರು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ? ಖುಷಿ ಇದೆ. ಆ್ಯಂಡ್ ಆ ಥರದ್ದೊಂದು ಯಂಗ್ಸ್ಟರ್ ಕೋಚ್ ನಮಗೆ ಬೇಕಾಗಿತ್ತು. ಈಗ ದಿನೇಶ್ ಕಾರ್ತಿಕ್ಗೂ RCB ಅಭಿಮಾನಿಗಳ ಪಲ್ಸ್ ಗೊತ್ತಿರೋದ್ರಿಂದ ಅವ್ರಿಗೆ ಗೊತ್ತು ಯಾವ ರೀತಿ ಅಂತ. ಈಗ ಆಕ್ಷನ್ ದಿನವೂ ಅಷ್ಟೇ, ಫಸ್ಟ್ ಡೇ ಸಿಕ್ಕಾಪಟ್ಟೆ ಡಿಸಪಾಯಿಂಟೆಡ್ ನಾವು. ಏನಾಗ್ತಾ ಇದೆ, ಏನು ನಡೀತಾ ಇದೆ ಒಂದು ಗೊತ್ತಿಲ್ಲ, ಯಾರು ನಮ್ಮ ಕಡೆ ಆಗ್ತಾ ಇಲ್ಲ. ಅದು ನಾವು ತುಂಬ ನಿರೀಕ್ಷೆ ಮಾಡಿದಂತಹ ಚಹಲ್ ಹೋದ್ರು, ರಾಹುಲ್ ಹೋದ್ರು, ಏನಾಗ್ತಾ ಇದೆ ಅಂತ. ಆಮೇಲೆ ಸೆಕೆಂಡ್ ಡೇ ಆಕ್ಷನಲ್ಲಿ ಒಬ್ಬೊಬ್ಬರೇ ಬರ್ತಾಯಿದ್ರು. ಆ್ಯಂಡ್ ಅಭಿಮಾನಿಗಳಿಗೆ ಡಿಸಪಾಯಿಂಟ್ ಆಗೋದಕ್ಕೆ ಯಾವತ್ತಿನ ಕಾರಣ ಏನಂದರೆ, ನಾವು ಎಕ್ಸ್ಪೆಕ್ಟ್ ಮಾಡಿದ್ರಲ್ಲ ಬಿಗ್ ನೇಮ್ಸು, ಅದು ನಮಗೆ ಸಿಗ್ತಾ ಇಲ್ಲ. ರಾಹುಲ್ ಆಗಲಿ, ರಿಷಬ್ ಪಂತ್ ಆಗಲಿ. ಬಟ್ ಒಳ್ಳೆ ಕ್ರಿಕೆಟರ್ ಸಿಗ್ತಾ ಇದ್ದಾರೆ. ಅವ್ರದ್ದು ಬ್ರ್ಯಾಂಡ್ ವ್ಯಾಲ್ಯೂ ಚೆನ್ನಾಗಿಲ್ಲ, ಸ್ಟಾರ್ ಕ್ರಿಕೆಟರ್ ಅಲ್ಲ ಅನ್ನೋ ಒಂದೇ ಕಾರಣಕ್ಕೆ ಬೇಜಾರಿತ್ತು. ಇವಾಗ ಲಿವಿಂಗ್ ಸ್ಟೋನ್ ಒಳ್ಳೆ ಪ್ಲೇಯರು, ಸಾಲ್ಟ್ ಒಳ್ಳೆ ಪ್ಲೇಯರು, ಜಿತೇಶ್ ಶರ್ಮಾ ಒಳ್ಳೆ ಪ್ಲೇಯರು, ಇಷ್ಟೆಲ್ಲ ಆಡ್ತಿದ್ದಾರಲ್ಲ. ಆವತ್ತಿನ ದಿವಸ ನಾವು ಅವ್ರಿಗೆ ಒಂದು ಪೈಸಾನು ಮಾತಾಡಿಲ್ಲ ಅದ್ರ ಬಗ್ಗೆ. ಜಿತೇಶ್ ಶರ್ಮಾ ಆಗಲಿ ನೋಡಿ, ಇವತ್ತು ಪರ್ಫಾರ್ಮ್ ಮಾಡ್ತಾ ಇರೋದು ಅವರು, ಮ್ಯಾಚ್ ವಿನ್ನರ್ ಆಗಿರೋ ಜಿತೇಶ್ ಶರ್ಮಾ, ಸಾಲ್ಟು. ಆಕ್ಷನ್ ದಿವಸ ಅವ್ರ ಬಗ್ಗೆ ಮಾತಾಡಲಿಲ್ಲ. ದಿನೇಶ್ ಕಾರ್ತಿಕ್ ಇದೆಲ್ಲ ಗೊತ್ತಿತ್ತು. ಇವಾಗ ಲಾಸ್ಟ್ ಸೀಸನ್ನು ಅಷ್ಟೇ. ಲಾಸ್ಟ್ ಸೀಸನ್ನು ಅದಕ್ಕೆ ಮುಂಚೆ ಎಲ್ಲ ನಮ್ಗೆ RCBಗೆ ದೊಡ್ಡ ಸಮಸ್ಯೆ ಆಗ್ತಾ ಇದ್ದಿದ್ದು ಮಿಡ್ಲ್ ಆರ್ಡರು. ಯಾರು ಫಿನಿಷ್ ಮಾಡ್ತಾರೆ, ಎ ಬಿ ಡಿವಿಲಿಯರ್ಸ್ ಹೋದ್ಮೇಲೆ ಅದು ತುಂಬ ದೊಡ್ಡ ಸಮಸ್ಯೆ ಆಗ್ತಾ ಇತ್ತು. ಯಾರು ಫಿನಿಷರೇ ಇಲ್ಲ ಅಂತ. ಇವಾಗ ನೀವು ಆಪ್ಷನ್ ತೊಗೊಳ್ಳಿ, ನಮಗೆ 2 ರಿಂದ 3 ಆಪ್ಷನ್ ಇದೆ. ಜಿತೇಶ್ ಶರ್ಮನು ಫಿನಿಷರ್ ರೋಲೇ ಪ್ಲೇ ಮಾಡ್ತಾ ಇರೋದು. ಲಿವಿಂಗ್ ಸ್ಟೋನ್ ಕೂಡ ಅದೇ. ಆ್ಯಂಡ್ ರೊಮಾರಿಯೋ, ಶೆಫರ್ಡ್ ಇದ್ದಾರೆ, ಟೀಮ್ ಡೇವಿಡ್ ಇದ್ದಾರೆ. ಸೊ ಹಾಗಾಗಿ ಯಾವುದೇ ಪ್ಲೇಸ್ ಆಗಲಿ, ಯಾರೇ ಇಂಜುರಿ ಆಗಲಿ ಅಥವಾ ಯಾರೇ ಏನೇ ಕಾರಣದಿಂದ ಆಚೆ ಹೋಗಲಿ, ಒಂದೊಂದು ಪ್ಲೇಸ್ಗೆ 3 ಆಪ್ಷನ್ ಇದೆ. ಸೊ ಇದೆಲ್ಲದರ ಕ್ರೆಡಿಟ್ಸು ದಿನೇಶ್ ಕಾರ್ತಿಕ್ಗೆ ಹೋಗಬೇಕು. ಅವ್ರು ವರ್ಕ್ ಮಾಡಿದ್ದಾರೆ. ಈಗ ನೋಡಿ, ಬೆತಲ್ ಹೋದ್ರು ಆಡೋದಕ್ಕಾಗಿಲ್ಲ, ಅವರು ನ್ಯಾಷನಲ್ ಡ್ಯೂಟಿ ಮೇಲೆ ಹೋಗಿದ್ದಾರೆ. ಸೊ ಹಾಗಾಗಿ ಸಾಲ್ಟ್ ಆಡ್ತಿದ್ದಾರೆ. ಸಾಲ್ಟ್ ಇಲ್ಲ ಅಂದರೆ ಇನ್ನೊಬ್ಬರು. ಸೊ ಹಾಗಾಗಿ ಇವಾಗ ಟೀಮ್ ಡೇವಿಡ್ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾಯಿದ್ರು. ಲಿವಿಂಗ್ ಸ್ಟೋನ್ ಇದ್ದಾರೆ. ಸೊ ಹಾಗಾಗಿ ದಿನೇಶ್ ಕಾರ್ತಿಕ್ಗೆ ಆ ಕ್ರೆಡಿಟ್ ಕೊಡಲೇಬೇಕು. ಆ್ಯಂಡ್ ಬ್ಯಾಟಿಂಗ್ ಕೋಚ್ ಆಗಿದ್ದಾರೆ. ಆ್ಯಂಡ್ ಮೊನ್ನೆನೂ ಅಷ್ಟೇ, ಇವಾಗ ಯಾವುದೇ ವೀಡಿಯೋಸ್ ನೋಡಿ ನೀವು, ಪ್ರಾಕ್ಟೀಸ್ ಮಾಡ್ತಾ ಇರೋದು ಇನ್ನೊಂದು ಮತ್ತೊಂದು, ಅವ್ರ ಅಗ್ರೆಷನ್ನು ಮತ್ತು ಅವ್ರು ಅಷ್ಟು ಬ್ಯುಸಿ ಇರ್ತಾರೆ ಪ್ಲೇಯರ್ಸ್ಗೆ. ಆ್ಯಂಡ್ ಜಿತೇಶ್ ಶರ್ಮಾ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಷ್ಟು ದೊಡ್ಡ ಪರ್ಫಾರ್ಮೆನ್ಸ್, ಅಷ್ಟು ಚೆನ್ನಾಗಿ ಮ್ಯಾಚ್ ವಿನ್ನರ್ ಆಗಿ, ಅದು ನಮ್ಮ ಕಡೆ ಇರಲೇ ಇಲ್ಲ ಮ್ಯಾಚು. ಸೊ ಆ ಮ್ಯಾಚನ್ನು ಗೆದ್ದಿದ್ದೀರಾ ಅಂದರೆ ಅವ್ರು ನಮ್ಮ ಗುರು, ನಮ್ಮ ಅಣ್ಣ, ಎಲ್ಲವೂ ದಿನೇಶ್ ಕಾರ್ತಿಕ್ಗೆ. ಸೊ ಅವರೇ ಗೈಡ್ ಮಾಡ್ತಾ ಇರೋದು, ಅವರಿಂದನೇ ಇಷ್ಟು ಮುಂದೆ ಬಂದಿರೋದು ಅಂತ ಹೇಳ್ತಾ ಇದ್ದಾರೆ. ಆ ರೋಲನ್ನು ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ದಿನೇಶ್ ಕಾರ್ತಿಕ್ ಅವರು. ಸೊ ಪಂಜಾಬ್ ಕೋಚ್ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಿ? ಮ್ಯಾಮ್, ನಾನು ಆ್ಯಕ್ಚುಲಿ ಡೆಲ್ಲಿ ಕ್ಯಾಪಿಟಲ್ಸಲ್ಲಿ ಇದ್ದಾಗ ರಿಕಿ ಪಾಯಿಂಟಿಂಗ್ಗೆ ಕೋಚ್ ಇದ್ದರು. ಸೊ ನನ್ನ ಅದೃಷ್ಟ ಮೇಡಮ್ ಅಂತ ಕೋಚ್ ಅಂಡರ್ ನಾನು ಆಡಿದ್ದು. ಆ್ಯಕ್ಚುಲಿ ಏನಂತಂದರೆ, ಇವಾಗ ಒಂದು ಮ್ಯಾಚ್ ಸೋತ್ರೆ ಇವಾಗ ಆ್ಯಸ್ ಎ ಕೋಚ್ ಏನಾಗಿರ್ತಾರೆ, ತುಂಬ ಬೇಸರ ಆಗಿರುತ್ತೆ. ನಾವು ಅಷ್ಟೆಲ್ಲ ಕಷ್ಟಪಟ್ಟು ನಾವು ಅಷ್ಟೆಲ್ಲ ಪರ್ಫಾರ್ಮೆನ್ಸ್ ಮಾಡಿನೂ ನಾವು ಸೋತಿರ್ತೀವಿ ಅಂತ. ಬಟ್ ರಿಕಿ ಪಾಯಿಂಟಿಂಗ್ ಆ ಥರ ಇಲ್ಲ. ಅವರು ಸೋತರೂ ಕೂಡ ಆ ಸೋತಿರೋ ಮ್ಯಾಚಲ್ಲಿ ಏನು ಪಾಸಿಟಿವ್ ನಾವು ಸಿಕ್ಕಿರತ್ತೆ, ಆ ಪಾಸಿಟಿವ್ನ ಅದನ್ನು ಎಲ್ಲ ಪ್ಲೇಯರ್ಸ್ ಜೊತೆ ಹೇಳ್ತಾಯಿದ್ರು. ಇವಾಗ ಒಬ್ಬ ಪ್ಲೇಯರ್ ಸೋತಿದ ತಕ್ಷಣ ಏನು ಹೇಳ್ತಾರೆ, ನಿನ್ನಿಂದ ಸೋತ್ವೆ ನಾವು, ನಿನ್ನ ಆಡಲಿಲ್ಲ ಅಂತ. ಬಟ್ ರಿಕಿ ಪಾಯಿಂಟಿಂಗ್ ಒನ್ಸ್ ನಾವು ಡ್ರೆಸ್ಸಿಂಗ್ ರೂಮಲ್ಲಿ ಬಂದರೆ, ಯಾವ ಪ್ಲೇಯರ್ ಅವನು ಡೌನ್ ಆಗಿರ್ತಾನೆ ಆ ಪ್ಲೇಯರ್ನ ಎಲ್ಲರೂ ನಾವು ಒಂಥರ ಸರೌಂಡಿಂಗಲ್ಲಿ ನಿಂತ್ಕೊಂಡ ತಕ್ಷಣ ಆ ಪ್ಲೇಯರ್ನ ಕರೆದ್ಬಿಟ್ಟು ಅವ್ರ ಕಡೆ ಎಲ್ಲ ಮತ್ತೆ ತಿರ್ಗಾ ಅವ್ರು ಚೇರಪ್ ಮಾಡಿಸ್ತಾರೆ. ಎಸ್, ನೋ ವರೀಸ್, ಇನ್ನೊಂದು ಚಾನ್ಸ್ ಇದ್ದೇ ಇರುತ್ತೆ. ಕ್ರಿಕೆಟ್ ನೀನು ರನ್ ಹೊಡೆದಿಲ್ಲ ಅಂದರೆ ಪರವಾಗಿಲ್ಲ, ಏನು ಕಳ್ಕೊಳ್ಳಿಕ್ಕೆ ಏನೂ ಇರಲ್ಲ. ಸೊ ಇನ್ನೊಂದು ಚಾನ್ಸಸ್ ಇರುತ್ತೆ, ಅವಾಗ ಇದನ್ನು ಮಾಡಿ. ಸೊ ಆ ಥರ ಕೋಚಸ್ ಇದ್ದಾಗ ಏನಾಗುತ್ತೆ ಮ್ಯಾಮ್, ಪ್ಲೇಯರ್ಸಿಗೆ ತುಂಬ ನಾವು ಪರ್ಫಾರ್ಮೆನ್ಸ್ ಮಾಡಬೇಕು. ನಮ್ಗೆ ಈ ಕೋಚ್ ಸಿಕ್ಕಿದ್ದಾರೆ, ನಮ್ಗೆ ಈ ಥರ ಬ್ಯಾಕ್ ಮಾಡ್ತಾ ಇದ್ದಾರೆ ಅಂತಂದು ಹೇಳಿದಾಗ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಮೇಡಮ್. ಆ್ಯಂಡ್ ಇನ್ನೊಂದೇನೆಂದರೆ, ನಮ್ಮ ಅಂಕಲ್ ಕೂಡ ಸ್ಪಿನ್ ಬೌಲಿಂಗ್ ಕೋಚ್ ಇದ್ದಾರೆ. ಸೊ ಪಂಜಾಬಲ್ಲಿ ಸುನಿಲ್ ಜೋಶಿ ಕೂಡ ಇದ್ದಾರೆ. ಸೊ ಅವ್ರು ಕೂಡ ಸೆಕೆಂಡ್ ಇಯರ್ ಇದು. ಆ್ಯಂಡ್ ನೀವು ನೋಡ್ಬೋದು. ಹಾಗಾದ್ರೆ ಸರ್, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ವಿನ್ ಆಗ್ಬೇಕಂತಿದೆ ಹೇಳಿ, ಸತ್ಯ ಹೇಳಿ, ಸತ್ಯ. ತುಂಬ ಕಷ್ಟದ ಪ್ರಶ್ನೆ ಕೇಳ್ತಾ ಇದ್ದೀರಾ. ಬಟ್ ಆ್ಯಸ್ ಎ ನಾನು RCBಗೆ ಫಸ್ಟ್ ಟೈಮ್ ನಾನು ಆಡಿದಾಗ, ನಾನು ಆ್ಯಸ್ ಎ ಕನ್ನಡಿಗ ನಂಗೆ RCB ಗೆಲ್ಲಬೇಕು ಅಂತ ನಂಗೆ ತುಂಬ ಇಷ್ಟ ಮ್ಯಾಮ್.